ಇದೇ ಒಳ್ಳೆ ಟೈಮ್ ಈ ವಿಡಿಯೋ ಮಾಡೋದಕ್ಕೆ. ಬ್ಲಾಕ್ ಕ್ಲವರ್ ಇದು ಒಂದ್ ಎಂತ ಆನಿಮೆ ಅಂದ್ರೆ ಟೈಮ್ ಟು ಟೈಮ್ ತುಂಬಾ ಚೆನ್ನಾಗಿ ಹೋಗ್ತಾ ಹೋಗುತ್ತೆ. ಇದ್ರ ಸ್ಟಾರ್ಟಿಂಗ್ ಸಿಂಪಲ್ ಆಗಿತ್ತು. ಹೀರೋ ಇದಾನೆ, ರೈವಲ್ರಿ ಇದೆ, ಹೀರೋ ತುಂಬಾ ವೀಕ್ ಇದಾನೆ, ರೈವಲ್ ತುಂಬಾ ಪವರ್ಫುಲ್. ಆದ್ರೆ ಟೈಮ್ ಒಂದೇ ತರ ಇರುತ್ತಾ, ಥಿಂಗ್ಸ್ ಟರ್ನ್ಸ್ ಔಟ್. ಅಲ್ಲ, ನೀವೇ ಒಂಚೂರು ಯೋಚನೆ ಮಾಡಿ. ಹೀರೋ ಸ್ಟೋರಿ ಮಾಮೂಲಿ ಓಡ್ತಾನೆ ಇರುತ್ತೆ, ಆದ್ರೆ ಹೀರೋ ಒಳಗೆ ಒಂದು ಡೀಮನ್ ಇದೆ, ಆ ಡೀಮನ್ಗೂ ಒಂದು ಬ್ಯಾಕ್ ಸ್ಟೋರಿ. ಇದ್ರಿಂದಾನೆ ಈ ಅನಿಮೆ ನನಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಈ ಅನಿಮೆ ಬಂದು ತುಂಬಾ ಟೈಮ್ ಆಯ್ತು, ಯಾವಾಗ್ಲೋ ನೋಡಿರಿದ್ದು, ಅದಕ್ಕೆ ಎಲ್ಲ ಸ್ಟೋರಿ ಮರ್ತೋ ಇರ್ತಾರಲ್ಲ. ಸೊ ಈಗ ಇದ್ರ ಸೀಸನ್ 2 ಬರ್ತಿದೆ. ಅಂಡ್ ಟ್ರೈಲರ್ ನೋಡಿದೀನಿ, ಟ್ರೈಲರ್ ಮಾತ್ರ ಬೆಂಕಿ, ಅನಿಮೇಷನ್ ಸೂಪರ್. ಸೊ ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ ಸೀಸನ್ 1 ರೀಕ್ಯಾಪ್ ಮಾಡೋದಕ್ಕೆ? ಸೊ ಬಿ ರೆಡಿ ಗಾಯ್ಸ್. ಮೊದಲು ಸ್ಟೋರಿ ಸ್ಟಾರ್ಟ್ ಆಗೋದು ಹಾಜಿ ವಿಲೇಜ್ ಚರ್ಚ್ ಇಂದ. ಇಲ್ಲಿ ಇಂಟ್ರಡ್ಯೂಸ್ ಆಗ್ತಾರೆ ನಮ್ಮಿಬ್ರು ಹೀರೋಗಳು, ಆಸ್ತಾ ಅಂಡ್ ಯೂನೋ. ಇವ್ರನ್ನ ಯಾರೋ ಚರ್ಚ್ ಮುಂದೆ ಬಿಟ್ಟೋಗಿದ್ದಾರೆ, ಆದ್ರೆ ಇಲ್ಲಿರೋ ಫಾದರ್ ಒಳ್ಳೆಯವನು, ಅಂದ್ರೆ ಚರ್ಚ್ ಫಾದರ್. ಇದ್ರಲ್ಲಿ ಒಂದ್ ಮಗು ಮಾತ್ರ ಸಖತ್ ತೀಟೆ ಮಾಡ್ತಿರ್ತಾನೆ, ಕೀಟ್ಲೆ ಮಾಡ್ತಿರ್ತಾನೆ. ಅವನ ಹೆಸರು ಆಸ್ತಾ. ಅಂಡ್ ಒಬ್ಬ ಮಾತ್ರ ಫುಲ್ ಸೈಲೆಂಟ್, ಸಾದಾ ಸೀದಾ ಹುಡುಗ, ಒಳ್ಳೆಯವನು. ನಂತರ ಅವನ ಹೆಸರು ಯೂನೋ. ಇವ್ರ ಬಾಲ್ಯ ಪೂರ ಈ ಚರ್ಚ್ ನಲ್ಲಿ ಕಳೆದೋಗುತ್ತೆ. ಆದ್ರೆ ಒನ್ ಟೈಮ್ ಯೂನೋ ಹತ್ರ ಇರೋ ಒಂದ್ ಪೆಂಡೆಂಟ್ ನ ರೌಡಿಗಳು ಯಾರೋ ಕಿತ್ಕೊಂಡು ಹೋಗ್ತಿರ್ತಾರೆ. ಆಗ್ಲೇ ನಮ್ಮ ಆಸ್ತಾ ಬಂದು ಆ ಪೆಂಡೆಂಟ್ ಹೇಗೋ ಹಾಗೆ ಮಾಡಿ ಕಚ್ಚಾಡಿ ಕಿತ್ತಾಡಿ ಪೆಂಡೆಂಟ್ ಹೆಂಗೋ ಇಸ್ಕೊಂತಾನೆ. ಪಾಪ ಒಂದ್ ಸಣ್ಣ ಹುಡುಗ ನೋಡಿ ಹೆಂಗ್ ಪಜಿತಿ ಪಡ್ತಾನೆ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಆಸ್ತಾ ಅಂಡ್ ಯೂನೋ ಫ್ರೆಂಡ್ಶಿಪ್ ತುಂಬಾ ಗಟ್ಟಿ ಆಯ್ತು. ದೋಸ್ತು ಆದ್ರು, ರೈವಲ್ ಗಳು ಆದ್ರು. ಇದಾದ್ಮೇಲೆ ಆಗುತ್ತೆ ಟೈಮ್ ಸ್ಕಿಪ್ 15 ವರ್ಷ. ಯಾಕಂದ್ರೆ ಇವ್ರು ಚಿಕ್ಕ ವಯಸ್ಸಿನಲ್ಲಿ ಏನಾಯ್ತು ಅಂತ ಹೇಳಿ ಯಾರಿಗೂ ಸಹ ಬೇಕಾಗಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅಂತದೇನ್ ದೊಡ್ಡ ಇನ್ಸಿಡೆಂಟ್ ಏನು ಆಗಿಲ್ಲ, ಇದೊಂದೊಂದು ಬಿಟ್ರೆ ಇದಿದೆ ಅಷ್ಟೇ. That's why I'm asking. Will you please marry me? I'm sorry. Not giving up. I'm really sorry. ಇದಾದ ನಂತರ ಅವರು ಒಂದು ಮ್ಯಾಜಿಕ್ ಸೆರೆಮನಿಗೆ ಹೋಗ್ತಾರೆ. ಇಲ್ಲಿ ಎಲ್ಲರಿಗೂ ಅವ್ರವ್ರ ಗ್ರಿಮೋವಾರ್ ಸಿಗುತ್ತೆ, ಅಂದ್ರೆ ಮ್ಯಾಜಿಕ್ ಬುಕ್. ಇಲ್ಲಿ ಯೂನೋ ಮಾತ್ರ ಒಂದ್ ಒಳ್ಳೆ ದೊಡ್ಡ ಬುಕ್ ಸಿಗುತ್ತೆ, ಚೆನ್ನಾಗಿರೋದು. 4 ಲೀಫ್ ಕ್ಲೋವರ್ ಪೆಟಲ್ಸ್ ಇರೋ ಗ್ರಿಮೋವಾರ್. ಇದರಲ್ಲಿ ಪವರ್ ಟೆಕ್ನಿಕ್ ಅಂಡ್ ತುಂಬಾ ಲಕ್ಕಿ ಪರ್ಸನ್ ಗೆ ಗ್ರಿಮೋವಾರ್ ಸಿಗೋದು. ಅಂಡ್ ನಮ್ಮ ಆಸ್ತಾಗೆ ನೋ ಮ್ಯಾಜಿಕ್, ಸೊ ನೋ ಮ್ಯಾಜಿಕ್ ಬುಕ್ ಏನು ಸಿಗ್ಲಿಲ್ಲ ಪಾಪ ಅವನಿಗೆ. ಯಾಕಂದ್ರೆ ಈ ಬ್ಲಾಕ್ ಕ್ಲೋವರ್ ವರ್ಲ್ಡ್ ಅಲ್ಲಿ ಮ್ಯಾಜಿಕ್ ಎಲ್ಲ ಒಂದ್ ಚಮಚ ಇತ್ಲಾಗ್ಲಿಂದ ಅತ್ಲಾಗ ಇಡಬೇಕು ಅಂದ್ರೂ ಮ್ಯಾಜಿಕ್ ಯೂಸ್ ಮಾಡ್ತಾರೆ. ಅಂತದ್ರಲ್ಲಿ ನಮ್ ಹೀರೋ ಒಳಗೆ ಮ್ಯಾಜಿಕ್ ಮಾನನೇ ಇಲ್ವೇ ಇಲ್ಲ. ಎಕ್ದಮ್ ಝೀರೋ, ಬಿಗ್ ಝೀರೋ. ನಿಮ್ ಎಕ್ಸಾಮ್ ರಿಸಲ್ಟ್ ಅವನ್ನೆಲ್ಲ ನೋಡಿ ನಗ್ತಾರೆ, ಆಡ್ಕೊಳ್ತಾರೆ. ಇದೇ ಟೈಮ್ ನಲ್ಲಿ ನಮ್ಗೊಬ್ಬ ವಿಲನ್ ಸಹ ಇಂಟ್ರಡ್ಯೂಸ್ ಆಗ್ತಾನೆ, ನೋಡಿ ಎದ್ರೋಗೋ ತರ. ಅಂಡ್ ಅವ್ನ್ ಬಂದು ಕ್ಯಾಪ್ಚರ್ಡ್ ಯೂನೋ, ಯಾಕಂದ್ರೆ ಅವನಿಗೆ ಆ ಗ್ರಿಮೋವರ್ ಬೇಕಾಗಿತ್ತು. ಸೊ ಅದೇ ಟೈಮಿಗೆ ಯೂನೋ ಸೇವ್ ಮಾಡಕ್ ಬರ್ತಾನೆ ಆಸ್ತಾ. ಬಂದ್ ಕೂಡ್ಲೆ ಅವನು ಈ ವಿಲನ್ ಜೊತೆ ಫೈಟ್ ಮಾಡಕ್ ನಿಂತು ಬಿಡ್ತಾನೆ. ಅದೇ ಟೈಮಿಗೆ ಏನೋ ಅವ್ನ ಡೆಡಿಕೇಶನ್ ಇಂದಾನೋ ಇಲ್ಲ ಕೋಪದಿಂದಾನೋ ಅಲ್ಲಿ ಒಂದು ಹೊಸ ಗ್ರಿಮೋವರ್ ಪ್ರಕಟ ಆಗುತ್ತೆ. ಇದ್ರಲ್ಲಿ ಏನ್ ಇಂಟ್ರೆಸ್ಟಿಂಗ್ ಅಂದ್ರೆ ಅದು 5 ಲೀಫ್ ಕ್ಲೋವರ್ ಇರೋ ಗ್ರಿಮೋವರ್. ಅಂಡ್ ಆ ಗ್ರಿಮೋವರ್ ನಮ್ಮ ಆಸ್ತನ್ ಕೈಲಿ ಬಂದಿದ ತಕ್ಷಣ ಆ ವಿಲನ್ ಪೂರ ಎದ್ರೋಗ್ತಾನೆ. ಈ ಮೂಮೆಂಟ್ ಅಲ್ಲಿ ಆ ವಿಲನ್ ಆಸ್ತಾ 1 ಸೆಕೆಂಡ್ ಅಲ್ಲಿ ಸೋಲ್ಸ್ಬಿಡ್ತಾನೆ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಇಬ್ರು ಅಣ್ಣ ತಮ್ಮದಿರು ಪ್ರಾಮಿಸ್ ಮಾಡ್ತಾರೆ, ಯಾರು ಫಸ್ಟ್ ವಿಜಾರ್ಡ್ ಕಿಂಗ್ ಆಗ್ತಾರೆ ನೋಡೋಣ ಅಂತ ಹೇಳಿ. ನೆಕ್ಸ್ಟ್ ನಮಗೆ ಇಂಟ್ರಡ್ಯೂಸ್ ಮಾಡ್ತಾರೆ ರಾಯಲ್ ಕ್ಯಾಪಿಟಲ್ ಕ್ಲೋವರ್ ಕಿಂಗ್ಡಮ್. ಇಲ್ಲೆಲ್ಲ ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂಡ್ ನಮ್ ವಿಜಾರ್ಡ್ ಕಿಂಗ್ ಸಹ ಈ ದೇಶದಲ್ಲಿ ಇರೋದು. ಇಲ್ಲಿ ಒಂದು ದೊಡ್ಡ ಫಂಕ್ಷನ್ ಸ್ಪರ್ಧೆ ನಡೀತಿದೆ. ಇಲ್ಲಿ ಯಾರ್ಯಾರ ಹತ್ರ ಗ್ರಿಮೋವರ್ ಇದೆ ಅವರೆಲ್ಲ ಈ ಸ್ಪರ್ಧೆಗೆ ಬಂದು ಪಾರ್ಟಿಸಿಪೇಟ್ ಮಾಡಬಹುದು. ಈ ಚಾಲೆಂಜ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಯಾವ್ದಾರ ಟೀಮ್ ಕ್ಯಾಪ್ಟನ್ ಗೆ ಇಷ್ಟ ಆದ್ರೆ ಆ ಕ್ಯಾಪ್ಟನ್ ಟೀಮ್ ನೀವು ಹೋಗ್ಬಹುದು. ಸೊ ನಮ್ ಹೀರೋಗಳು ಇದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಿದ್ರು. ಅಂಡ್ ಫೈನಲಿ ಆ ದಿನ ಬರುತ್ತೆ, ಹುಟ್ಟು ಬೆಳೆದಿದ್ದು ಊರ್ನ ಬಿಟ್ಟು ಹೋಗೋದು ಪರ್ಮನೆಂಟ್ ಆಗಿ. ಹಿಂಗೆ ಅವರು ಟ್ರಾವೆಲ್ ಮಾಡಿ ಆ ಕಿಂಗ್ಡಮ್ ಗೆ ಬರ್ತಾರೆ. ಇಲ್ಲಿ ಅವರು ಸಿಟಿ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಆಸ್ತಂಗೆ ಅವರ್ ಫೇವರೇಟ್ ಕ್ಯಾಪ್ಟನ್ ಯಾಮಿ ಸಿಗ್ತಾನೆ ಟ್ರೈನಿಂಗ್ ಗ್ರೌಂಡ್ ಆಗೆ. ಅಂಡ್ ಈ ಸೀನ್ ನಿಜವಾಗ್ಲೂ ಫನ್ ಇತ್ತು ಬ್ರೋ. ನೆಕ್ಸ್ಟ್ ಇಲ್ಲೆಲ್ಲ ಕ್ಯಾಪ್ಟನ್ ಇಂಟ್ರಡ್ಯೂಸ್ ಮಾಡ್ಬಿಡ್ತೀನಿ. ನೋಜೆಲ್ ಸಿಲ್ವಾ, ಸಿಲ್ವರ್ ಈಗಲ್, ಫೈನ್ಗೆಲಿಯಾನ್, ಕ್ರಿಮ್ಸನ್ ಲಯನ್ ಕಿಂಗ್ಸ್, ಜಾಕ್ ದ ರಿಪ್ಪರ್, ಗ್ರೀನ್ ಪ್ರೇಯಿಂಗ್ ಮ್ಯಾಂಟಿಸಸ್, ಚಾರ್ಲೋಟೆ ರೋಸೆಲ್, ಬ್ಲೂ ರೋಸ್ ನೈಟ್ಸ್, ಗುಲ್ದೇರೆ ಪಾಯ್ಸೋಟ್, ಪರ್ಪಲ್ ಆರ್ಕ್ಸ್, ಡೊರತಿ ಅನ್ಸ್ವರ್ತ್, ಕೋರಲ್ ಪಿಕಾಕ್ಸ್, ರಿಲ್ಸ್ ಬಾಯ್ಸ್, ಮೊರಟೆ, ರಾಪಡೆಯರು, ದೆನ್ ವಿಲಿಯಂ ವಾಂಜನ್ಸ್, ಗೋಲ್ಡನ್ ಡಾಗ್. ಈ ಎಕ್ಸಾಮ್ ಅಲ್ಲಿ ಡಿಫ್ರೆಂಟ್ ಟೆಸ್ಟ್ ಆಗ್ತವೆ. ಲಾಸ್ಟ್ 1v1 ಫೈಟ್ ಆಗುತ್ತೆ. ಅಂಡ್ ಆಸ್ತಾ ಅಂಡ್ ಯೂನೋ ಈ ಎಕ್ಸಾಮ್ ಅಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಗಿ ಆಚೆ ಬರ್ತಾರೆ. ಅಂಡ್ ರಿಸಲ್ಟ್ ಟೈಮ್ ಬಂದಾಗ ಯೂನೋಗೆ ಎಲ್ಲಾ ಕ್ಯಾಪ್ಟನ್ ಕೈ ಎತ್ತುತ್ತಾರೆ, ಆದ್ರೆ ಯೂನೋ ಗೋಲ್ಡನ್ ಡೌನ್ ನ ಚೂಸ್ ಮಾಡ್ತಾನೆ. ಅದೇ ಟೈಮ್ ಆಸ್ತಾ ಸರ್ದಿ ಬಂದಾಗ ಒಬ್ರು ಕ್ಯಾಪ್ಟನ್ ಕೈ ಎತ್ತಲ್ಲ. ಅಂಡ್ ಯಾಮಿ ಹೇಳ್ತಾನೆ ಈ ಮಿಸ್ ಬಿಟ್ಟು ನಮ್ ಟೀಮಿಗೆ ಬರ್ಲಿ ಅಂತ ಹೇಳಿ. ಸೊ ಆಸ್ತಾ ಜಾಯಿನ್ ಬ್ಲಾಕ್ ಬುಲ್ಸ್. ಇಲ್ಲಿ ಇವರಿಬ್ರು ದಾರಿ ಬೇರೆ ಬೇರೆ ಆಗುತ್ತೆ. ಯೂನೋ ಹೋಗ್ತಾನೆ ಗೋಲ್ಡನ್ ಡೌನ್ ಗೆ, ಆಸ್ತಾ ಹೋಗ್ತಾನೆ ಬ್ಲಾಕ್ ಬುಲ್ಸ್ ಗೆ. ಸೊ ಆಸ್ತಾ ಇಲ್ಲಿ ಬ್ಲಾಕ್ ಬುಲ್ಸ್ ಬೇಸ್ ಗೆ ಬರ್ತಾನೆ. ಸೊ ಇಲ್ಲಿರೋ ಮೆಂಬರ್ ಎಲ್ಲ ಅವನಿಗೆ ಇಂಟ್ರಡ್ಯೂಸ್ ಮಾಡ್ಕೊತಾರೆ. ಅಂಡ್ ಇಯರ್ಸ್ ವೆನಿಸಾ ಬ್ರೋ ಸ್ಮ್ಯಾಶ್. ನೆಕ್ಸ್ಟ್ ಆಸ್ತಾ ಕೊಡ್ತಾರೆ ಬ್ಲಾಕ್ ಬುಲ್ಸ್ ರೋಬ್. ಸೊ ಇಲ್ಲಿ ಅವನ ಆಗ್ತಾನೆ ಅಫಿಷಿಯಲ್ ಬ್ಲಾಕ್ ಬುಲ್ ಮೆಂಬರ್. ಸೊ ಇದೇ ಟೈಮಿಗೆ ಒಬ್ಬ ಹುಡುಗಿನ ನಾವು ಇಂಟ್ರಡ್ಯೂಸ್ ಮಾಡ್ತಾರೆ. ದಟ್ಸ್ ನೋಯಲ್ ಸಿಲ್ವಾ, ಮೆಂಬರ್ ಆಫ್ ಸಿಲ್ವಾ ಫ್ಯಾಮಿಲಿ, ಒನ್ ಆಫ್ ದ ರಾಯಲ್ ಫ್ಯಾಮಿಲಿ. ಬಟ್ ಈ ಹುಡುಗಿಗೆ ಅವಳ ಪವರ್ ಕಂಟ್ರೋಲ್ ಮಾಡಕ್ಕೆ ಬರಲ್ಲ. ಸೊ ಅವ್ರ ಫ್ಯಾಮಿಲಿ ಇವಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಒಂದ್ಸರಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ಅವ್ರ ಬಾಲ್ಯದ ಟ್ರಾಮಾ ಹಿಟ್ ಆಗುತ್ತೆ. ಹೇಗೆ ಅವ್ರ ಅಣ್ಣದಿರೋ ಅವಳಿಗೆ ಕಿರ್ಕುಳ ಕೊಟ್ಟಿದ್ದಾರೆ ಅಂತವ. ಸೊ ಸಡನ್ಲಿ ಅವಳು ಔಟ್ ಆಫ್ ಕಂಟ್ರೋಲ್ ಹೋಗ್ತಾಳೆ. ಆದ್ರೆ ಆಸ್ತಾ ಅಲ್ಲಿದ್ದ. ಸೊ ಹಿ ಸೇವ್ಸ್ ದ ಡೇ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ನೋಯಲ್ ನೆಲ್ಲ ಬ್ಲಾಕ್ ಬುಲ್ಸ್ ಅಲ್ಲಿ ಒಪ್ಕೊಳ್ತಾರೆ.
ನೆಕ್ಸ್ಟ್ ಆಸ್ತಾ ಅಂಡ್ ನೋಯಲ್ಗೆ ಅವ್ರಿಗೆ ಫಸ್ಟ್ ಮಿಷನ್ ಸಿಗುತ್ತೆ ಹಂದಿ ಹೊಡಿಯೋದು. ಸೊ ಆ ಮಿಷನ್ ಕಂಪ್ಲೀಟ್ ಮಾಡಿ ಬರ್ತಾ ಇರ್ಬೇಕಾದ್ರೆ ಈ ಹೆಸರಿರೋ ವಿಲೇಜ್ ಸಿಗುತ್ತೆ. ಸೊ ವಿಲೇಜ್ ಹೆಸರು ನೋಡಿ ಬೆಂಕಿ ಎಷ್ಟು ತರ ಇದೆ. ಅಂಡ್ ಅವರ್ ಟೀಮ್ ಬಿ ಲೈಕ್ ಟೈಮ್ ಟು ಬಿ ಹೀರೋ. ಸೊ ಅವ್ರು ಹೋಗಿ ಆ ವಿಲೇಜ್ ವಿಲನ್ ಜೊತೆ ಫೈಟ್ ಮಾಡ್ತಾರೆ ಅಂಡ್ ವಿಲೇಜರ್ಸ್ ನೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ, ಆ ಜನಗಳನ್ನೆಲ್ಲ ಉಳಿಸಿ. ಅಂಡ್ ಇದೇ ಟೈಮಿಗೆ ಆಸ್ತನ್ ಒಳಗಿಂದ ಒಂದು ಅಕ್ಕಿನೂ ಸಹ ಬರುತ್ತೆ. ಆ ಅಕ್ಕಿ ಹೋಗಿ ಒಂದು ವಜ್ರ ತರ ಇರೋ ಸ್ಟೋನ್ ನ ತಗೊಂಡ್ಬರುತ್ತೆ. ಈ ಸ್ಟೋನ್ ಗೋಸ್ಕರನೇ ಆ ವಿಲನ್ಸ್ ಗಳು ಆ ವಿಲೇಜರ್ಸ್ ನ ಟಾರ್ಚರ್ ಮಾಡ್ತಿದ್ರು. ಸೊ ಈ ಮಿಷನ್ ಕಂಪ್ಲೀಟ್ ಮಾಡಿ ಅವರೆಲ್ಲ ಬೇಸಿಕ್ ಬರ್ತಾರೆ. ಅಂಡ್ ಬೇಸಿಕ್ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಆಕ್ಷನ್ ಇಂದ ವಿಜಾರ್ಡ್ ಕಿಂಗ್ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಅಂಡ್ ಅವ್ರಿಗೆ ಒಂದು ಗೋಲ್ಡನ್ ಸ್ಟಾರ್ ಕೊಟ್ಟಿದ್ದಾರೆ ಅಂತವ. ಜಾಸ್ತಿ ಗೋಲ್ಡನ್ ಸ್ಟಾರ್ ಇಟ್ಟು ಟೀಮ್ ಯಾವುದು ಅಂದ್ರೆ ಗೋಲ್ಡನ್ ಡೌನ್ 70 ಸ್ಟಾರ್ ಇದೆ. ಅಂದ್ರೆ ಅದ್ರ ಆಪೋಸಿಟ್ ಕಮ್ಮಿ ಇರೋ ಯಾವು ಬ್ಲಾಕ್ ಬುಲ್ಸ್ -30. ಅಂಡ್ ಮರಿಬೇಡಿ ಆಸ್ತಾ ತರನೇ ಯೂನೋನು ಅಲ್ಲಿ ಬ್ಯಾಡ್ ಗೈಸ್ ಜೊತೆ ಫೈಟ್ ಮಾಡಿ ಆ ಗೋಲ್ಡನ್ ಸ್ಟಾರ್ ನ ಹೆಚ್ಚು ಮಾಡ್ತಾ ಹೋಗ್ತಾನೆ. ಅಂಡ್ ಇದ್ರ ಮಧ್ಯೆ ಅವ್ರಿಗೊಂದು ಮಿಷನ್ ಸಿಗುತ್ತೆ ಟು ಇನ್ವೈಟ್ ಡಂಜನ್. ಯಾವ್ದೊಂದು ಡೈಮಂಡ್ ಕಿಂಗ್ಡಮ್ ಬಡ್ಡೆಗಿದೆ. ಬೇಸಿಕಲಿ ಅದೊಂದು ಬೇರೆ ರಾಜ್ಯ ಅನ್ಕೊಳ್ಳಿ. ಈಗ ಬ್ಲಾಕ್ ಕ್ಲೋವರ್ ಪ್ರಪಂಚದಲ್ಲೇ ಬೇರೆ ಬೇರೆ ರಾಜ್ಯಗಳು ಇದಾವೆ. ಕ್ಲೋವರ್ ಕಿಂಗ್ಡಮ್, ಡೈಮಂಡ್ ಕಿಂಗ್ಡಮ್, ಸ್ಪೇಡ್ ಕಿಂಗ್ಡಮ್ ಅಂಡ್ ಹಾರ್ಟ್ ಕಿಂಗ್ಡಮ್. ಅದೇ ತರ ದೊಡ್ಡ ದೊಡ್ಡ ರಾಜ್ಯಗಳು ಇದಾವೆ ಅನ್ಕೊಳ್ಳಿ. ನಮ್ ಹೀರೋಗಳು ಇರೋದು ಕ್ಲೋವರ್ ಕಿಂಗ್ಡಮ್ ನಲ್ಲಿ, ಆ ಡಂಜನ್ ಇರೋದು ಡೈಮಂಡ್ ಕಿಂಗ್ಡಮ್ ಬಡ್ಡೆ. ಸೊ ಅರ್ಥ ಆಯ್ತಾ? ಸೊ ಈ ಡಂಜನ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತಾನೆ ವಿಜಾರ್ಡ್ ಕಿಂಗ್ ಪರ್ಸನಲಿ ಆಸ್ತಾನ ಚೂಸ್ ಮಾಡಿದ್ರು. ಅವನ ಜೊತೆ ನೋಯಲ್ ಅಂಡ್ ಲಕ್ ಹೋಗ್ತಾರೆ ಅಲ್ಲಿ. ಸೊ ಅಲ್ಲಿಗೆ ಹೋದಾಗ ಅವ್ರಿಗೆ ಒಂದು ಸ್ಟ್ರಾಂಗ್ ಮಾನ ಫೀಲ್ ಆಗುತ್ತೆ, ನಾಟ್ ಫಾರ್ ಆಸ್ತಾ. ಸೊ ಇಲ್ಲಿ ನೋಯಲ್ ಒಂದು ಟ್ರಾಫಿಕ್ ತಗ್ಲಾಕೊಂತಾಳೆ ಅಂಡ್ ಈ ಸೀನ್ ಬ್ರೋ ಸ್ಮ್ಯಾಶ್. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಯೂನೋ ಟೀಮ್ ಗೋಲ್ಡನ್ ಟೌನ್ ಸಹ ಈ ಡಂಜನ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೆ ಅಂಡ್ ಅವ್ರು ಬಂದು ಇವ್ರ ಟೀಮ್ ಗೆ ಹೆಲ್ಪ್ ಮಾಡ್ತಾರೆ. ಸೊ ಇವ್ರ ಮಧ್ಯೆ ಕಾಕಾಕಿಗೂ ಆಗುತ್ತೆ. ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಯಾರು ಫಸ್ಟ್ ನಿಧಿತ ಹೋಗ್ತಾರೆ ಅಂತ ಹೇಳಿ ರೇಸ್ ಮಾಡಕ್ಕೆ. ಸೊ ಇಲ್ಲಿ ಲಕ್ ವಾಸ್ ನಾಟ್ ಲಕ್ಕಿ. ಅವನಿಗೆ ಡೈಮಂಡ್ ಕಿಂಗ್ಡಮ್ ಒಬ್ಬ ಕಟಕ ಸಿಗ್ತಾನೆ. ಸೊ ಈ ವಾಸ್ ನಾಟ್ ವೆರಿ ಲಕ್ಕಿ. ಅವ್ರಿಬ್ರು ಮಧ್ಯೆ ಫೈಟ್ ಆಗ್ತಾ ಇರ್ಬೇಕಾದ್ರೆ ಲಕ್ ಇಲ್ಲಿ ಸೋಲ್ತಾನೆ ಅಂಡ್ ಅದೇ ಟೈಮಿಗೆ ಆಸ್ತಾ ಬಂದು ಅವನನ್ನ ಸೇವ್ ಮಾಡ್ತಾನೆ. ಅದೇ ಆ ಕಟ್ಕ ಉಡೋದ. ಇದೇ ಟೈಮ್ ಅಲ್ಲಿ ಗೋಲ್ಡನ್ ಡೌನ್ ಮೆಂಬರ್ಸ್ ಆ ಟ್ರೆಜರ್ ಚೆಸ್ಟ್ ಹತ್ರ ಹೋಗಿರ್ತಾರೆ. ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ಅವ್ರನ್ನ ತಡಿತಾನೆ. ಅವನ ಹೆಸರು ಮಾರ್ಸ್. ಸೊ ಅವನು ನಮ್ಮ ಮಿಮೋಸನ ಹೊಡಿತಾನೆ, ಬೋಳಿ ಮಗನೇ ಸಾಯಿಸ್ಬಿಡ್ತಾನೆ. ಅದನ್ ಬಿಟ್ಟು ಈ ವ್ಯಕ್ತಿ ಮೇಲೆ ಬಂದ್ರೆ ಈ ವ್ಯಕ್ತಿ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ಇವನ್ ಬಾಡಿನಲ್ಲೇ ಮ್ಯಾಜಿಕ್ ಸ್ಟೋನ್ ತುರ್ಕಿ ಇವನನ್ನ ಸ್ಟ್ರಾಂಗ್ ಮಾಡಿದ್ದಾರೆ. ಸೊ ಯೂನೋ ಟೀಮ್ ಅವನನ್ನ ಸೋಲ್ಸಕ್ ಆಗಲ್ಲ. ಸೊ ಅದೇ ಟೈಮಿಗೆ ಅಲ್ಲಿ ಎಂಟ್ರಿ ಕೊಡ್ತಾನೆ ನಮ್ಮ ಆಸ್ತಾ ಅಂಡ್ ಈ ಫೋರ್ತ್ ವಿಲನ್ ಅಂಡ್ ಈ ಸೇವ್ಸ್ ದ ಡೇ. ಈ ಫೈಟ್ ಆದ್ಮೇಲೆ ಅವರು ಒಳಗ್ ಚೆಕ್ ಮಾಡಕ್ ಹೋಗ್ತಾರೆ ಈ ಟ್ರೆಜರ್ ಚೆಸ್ಟ್ ನಲ್ಲಿ ಅಂತದ್ದೇನಿದೆ ಅಂತ ಹೇಳಿ. ಅದೇ ಟೈಮಿಗೆ ಮಾರ್ಸ್ ಮತ್ತೆ ರಿವೈವ್ ಆಗಿ ಅವ್ರನ್ನ ಹೊಡೆಯಕ್ಕೆ ಅಂತ ಹೇಳಿ ಬರ್ತೀವಿ. ಯೂನೋ ಮಿಕ್ಕಿದ ಮೆಂಬರ್ಸ್ ನೆಲ್ಲ ಅವ್ನು ಕ್ಯಾಪ್ಚರ್ ಮಾಡ್ತಾನೆ. ಅದೇ ಟೈಮಿಗೆ ಆಸ್ತಾ ಒಂದು ಸ್ವರ್ಡ್ ಸಿಗುತ್ತೆ ಅಂಡ್ ಈ ಸ್ವರ್ಡ್ ನ ಸ್ಪೆಷಲ್ ಎಬಿಲಿಟಿ ಏನು ಅಂದ್ರೆ ಅದು ಮ್ಯಾಜಿಕ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ದಟ್ಸ್ ಅ ಗುಡ್ ಒನ್. ಆದ್ರೆ ಮಾರ್ಸ್ ಮುಂದೆ ಈ ಸ್ವರ್ಡ್ ಎಂತಕ್ಕೂ ಬರಲ್ಲ. ಅವನು ಆ ಡೈಮಂಡ್ ಎಸ್ಬಿಟ್ಟು ಆ ಸ್ವರ್ಡ್ ನೇ ಬ್ರೇಕ್ ಮಾಡ್ತಾನೆ. ಇದೇ ಟೈಮಿಗೆ ರೀಅವೇಕನ್ ಆದ ನಮ್ ಯೂನೋ ಅಂಡ್ ಅವನ ಹತ್ರ ಒಂದು ಫೇರಿ ಏಂಜಲ್ ಹತ್ರ ಬಂದು ಅವನಿಗೆ ಪವರ್ ಅಪ್ ಕೊಡುತ್ತೆ. ಆ ಫೇರಿಯಿಂದ ಒಂದು ಅಟ್ಯಾಕ್ ಹೊಡೆದಾಗ ಮಾರ್ಸ್ ಫುಲ್ ಕತ್ತ. ಸೊ ಈ ಫೈಟ್ ಇಂದ ಡಂಜನ್ ಕೊಲಾಪ್ಸ್ ಆಗುತ್ತೆ. ಎಲ್ಲ ಇಲ್ಲಿ ಆಚೆಗೆ ಬರ್ತಾರೆ. ಇಲ್ಲಿ ನಮ್ಮ ಆಸ್ತಾ ಜ್ಞಾನ ಬಂದಾಗ ಅವನೊಂದು ಗ್ರೇಟ್ ಮ್ಯಾಜಿಕಲ್ ಸ್ಪೆಲ್ ಇಂದ ಹಿಟ್ ಆಗ್ತಾನೆ. Noel! Huh? Looks like I'm not the only one with torn clothes. This scene ಅಮೇಜಿಂಗ್ ಜೊಲ್ಲರು ಬಗ್ಗೆ. ಸೊ ಈ ಮಿಷನ್ ಇಂದ ವಿಜಾರ್ಡ್ ಕಿಂಗ್ ಇಂಪ್ರೆಸ್ ಆಗಿರ್ತಾನೆ. ಸೊ ಆ ಮಿಷನ್ ಬಗ್ಗೆ ಕೇಳಬೇಕು ಅಂತಾನೆ ಇವ್ರನ್ನೆಲ್ಲ ಮತ್ತೆ ಕ್ಲೋವರ್ ಕಿಂಗ್ಡಮ್ ಕರೀತಾರೆ. ಮತ್ತೆ ಎರಡು ಟೀಮ್ ಮೀಟ್ ಆಗ್ತಾರೆ ಅಂಡ್ ಆ ಇನ್ಸಿಡೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ವಿಜಾರ್ಡ್ ಕಿಂಗ್ ಗೆ. ಸೊ ಇಲ್ಲಿ ಗೊತ್ತಾಗುತ್ತೆ ಆ ಸ್ವಾರ್ಡ್ ಅಸ್ತಂತವಿರೋದು ಅವ್ನ ಒಬ್ನೇ ಯೂಸ್ ಮಾಡಕ್ ಆಗೋದು. ಯಾಕಂದ್ರೆ ಬೇರೆ ಮ್ಯಾಜಿಕ್ ಇರೋ ಯಾರು ಪರ್ಸನ್ ಅದನ್ನ ಹಿಡ್ಕೊಂಡ್ರೆ ಆ ಮ್ಯಾಜಿಕ್ ಪೂರ ಆ ಸ್ವಾರ್ಡ್ ಸಕ್ಔಟ್ ಮಾಡುತ್ತೆ ನಿಮ್ ಎಕ್ಸ್ ತರ. ಸೊ ಆಸ್ತಾ ಇಸ್ ದ ಓನ್ಲಿ ಆಪ್ಷನ್. ಸೊ ಇಲ್ಲಿ ಯೂನೋ ಅಂಡ್ ಆಸ್ತಾ ವಿಜಾರ್ಡ್ ಕಿಂಗ್ ಗೆ ಕೇಳ್ತಾರೆ ನಾವು ರಾಜ ಹೇಗಾಗ್ಬೇಕು ಅಂತ ಹೇಳಿ. ಅದಕ್ಕೆ ವಿಜಾರ್ಡ್ ಕಿಂಗ್ ಹೇಳ್ದ ಒಳ್ಳೆ ಮಾರ್ಕ್ಸ್ ತಗೊಂಬರಪ್ಪ ಫಸ್ಟ್ ನೀವು. ನೆಕ್ಸ್ಟ್ ಇವ್ರಿಗೊಂದು ಸೆರೆಮನಿ ಕರೀತಾರೆ ಎಲ್ಲ ಕ್ಯಾಪ್ಟನ್ಸ್ ರ್ಯಾಂಕಿಂಗ್ ಹೇಳಕ್ಕೆ. ಸೊ ಆಬ್ವಿಯಸ್ಲಿ ಇಲ್ಲಿ ಎಲ್ಲ ಕ್ಯಾಪ್ಟನ್ಸ್ ಇದ್ರು. ಆದ್ರೆ ಇಲ್ಲಿ ಇರೋ ಸಿಲ್ವಾ ಫ್ಯಾಮಿಲಿ ನೋಯಲ್ ಸಿಲ್ವಾನ ಸಖತ್ ಬುಲಿ ಮಾಡ್ತಾರೆ ಅಂಡ್ ಇದು ನಮ್ಮ ಆಸ್ತನ್ ಕೈಲಿ ನೋಡಕ್ಕಾಗಲ್ಲ. ಅವ್ನು ಇವ್ರ ಜೊತೆ ಫೈಟ್ ಗೆ ಬಿದ್ದು ಬಿಡ್ತಾನೆ ಒಂದೇ ಸರಿ. ಅದೇ ಟೈಮ್ ನಲ್ಲಿ ಒಬ್ಬ ಕಿರಿಸ್ತಾ ಬರ್ತಾನೆ ರಾಯಲ್ ಕ್ಯಾಪಿಟಲ್ ಅಂಡರ್ ಅಟ್ಯಾಕ್ ಅಂತ ಹೇಳಿ. ಇಲ್ಲಿ ಎಲ್ಲ ಸ್ಟ್ರಾಂಗ್ ಮೆಂಬರ್ಸ್ ಇದ್ದಿದ್ರಿಂದ ಆ ಮ್ಯಾಟರ್ ಅಲ್ಲೇ ಸಾಲ್ವ್ ಆಗಿ ಹೋಗುತ್ತೆ. ಆದ್ರೆ ಅಟ್ಯಾಕರ್ಸ್ ಮೇನ್ ಮೋಟಿವ್ ಫೈಟ್ ಅಲ್ವೇ ಅಲ್ಲ, ಅದು ಫಂಗೆಲಿಯನ್ ಕ್ಯಾಪ್ಟನ್ ಕಿಡ್ನಾಪ್ ಮಾಡೋದು ಅಂಡ್ ಅದು ಸಕ್ಸಸ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಫಂಗೆಲಿಯನ್ ಬಾಡಿ ಸಿಗುತ್ತೆ, ಅವನದೊಂದು ಕೈ ಕಟ್ ಆಗೋಗಿರುತ್ತೆ. ಸೊ ಆಸ್ತಾ ಇಲ್ಲಿ ಆ ವಿಲನ್ ಎಲ್ಲ ತಡೆಯಕ್ ಹೋಗ್ತಾನೆ ಬಟ್ ಅವನು ಕ್ಯಾಪ್ಚರ್ ಆಗಿ ಹೋಗ್ತಾನೆ. ಅದೇ ಟೈಮ್ಗೆ ಜೂಲಿಯಸ್ ವಿಜಾರ್ಡ್ ಕಿಂಗ್ ಬಂದು ಈ ಮ್ಯಾಟರ್ ಅಲ್ಲೇ ಸಾಲ್ವ್ ಮಾಡ್ತಾನೆ. ಈ ಅರ್ಕಲ್ಲಿ ಒಂದಷ್ಟು ಹುಡುಗರು ಫಸ್ಟ್ ಯಾವ್ದೋ ಒಂದು ಗುಡ್ಡದ ಮೇಲೆ ಸ್ನೋ ಮೇಲೆ ಹತ್ಕೊಂಡು ಹೋಗ್ತಿರ್ತಾರೆ. ಈ ಮಕ್ಕಳಿಂದ ಏನೇನೋ ಕೆಲಸ ಮಾಡಿಸ್ತಾ ಇರ್ತಾರೆ. ಸೊ ನೆಕ್ಸ್ಟ್ ನಮಗ್ ಗೊತ್ತಾಗುತ್ತೆ ಈ ಐಸ್ ಯಾವ್ದೋ ಮಾಮೂಲಿ ಐಸ್ ಅಲ್ಲ, ಇಟ್ಸ್ ಫುಲ್ ಮ್ಯಾಜಿಕ್. ಅಂಡ್ ಈ ಮ್ಯಾಜಿಕಲ್ ಸ್ಪೆಲ್ ಬಂದಾಗ ಆ ಮಕ್ಕಳು ಅನ್ಕಾನ್ಶಿಯಸ್ ಆಗ್ತಾರೆ. ನೋಯಲ್ ಅಂಡ್ ಆಸ್ತಾ ಈ ಮಿಷನ್ ಬರ್ತಾರೆ ಆ ವಿಲೇಜ್ ನ ಸೇವ್ ಮಾಡೋದಕ್ಕೆ, ಆ ಮಕ್ಕಳನ್ನ ಸೇವ್ ಮಾಡೋದಕ್ಕೆ. ಇವರೆಲ್ಲ ಸೇರಿ ಆ ಸ್ನೋ ಮೆನ್ ನಿಜವಾಗ್ಲೂ ನಾಯಿ ಹೊಡೆದಂಗ್ ಹೊಡಿತಾರೆ. ಇಷ್ಟೆಲ್ಲ ವಧೆ ತಿಂದಾದ್ಮೇಲೆ ಅವ್ನು ಹೇಳ್ತಾನೆ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಫ್ರೆಂಡ್ಸ್, ವೆರಿ ಸ್ಯಾಡ್. ನೆಕ್ಸ್ಟ್ ಆಸ್ತಾ ಮ್ಯಾಜಿಕ್ ನ ನಲ್ಲಿಫೈ ಮಾಡಿದ್ರು ಆಸ್ ಆಂಟಿ ಮ್ಯಾಜಿಕ್ ವೆಪನ್. ಆ ಮಕ್ಕಳೆಲ್ಲ ನಾರ್ಮಲ್
ನಾರ್ಮಲ್ ಆಗ್ತಾರೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಗೋಶಿ ಒಬ್ಳು ತಂಗಿ ಇದ್ದಾಳೆ ಅಂತ ಹೇಳಿ. ಅದೇ ಟೈಮಿಗೆ ಅಲ್ಲೊಬ್ಳು ಸೈಂಟಿಸ್ಟ್ ಬರ್ತಾಳೆ ಅಂಡ್ ಆ ಸೈಂಟಿಸ್ಟ್ ಗೆ ನಮ್ಮ ಆಸ್ತಾ ತುಂಬಾ ಇಳಿಸೋಗ್ತಾನೆ. ಇವಳು ಒಂಥರ ಸೈಕೋ ಲೇಡಿ. ಇವಳು ಕೆಲಸ ಮಾಡ್ತಿರೋ ಆರ್ಗನೈಸೇಷನ್ ಹೆಸರು ಐ ಆಫ್ ಎ ಮಿಡ್ ನೈಟ್ ಸನ್ ಅಂಡ್ ಇವ್ರ ಕೆಲಸ ಏನಂದ್ರೆ ಕ್ಲೋವರ್ ಕಿಂಗ್ಡಮ್ ನ ನಾಶ ಮಾಡ್ಬೇಕು. ಇವಳು ಡಿಫೀಟ್ ಆಗಿರೋ ವಿಲನ್ ಮೇಲೆ ಒಂದು ಸಿರಪ್ ಇಂಜೆಕ್ಟ್ ಮಾಡ್ತಾಳೆ. ಆ ಸಿರಪ್ ಇಂಜೆಕ್ಟ್ ಆಗಿದ ತಕ್ಷಣ ಅವನು ಒಂದು ಜೆಲ್ಲಿ ಸ್ಲಗ್ ಟೈಪ್ ಆಗೋಗ್ತಾನೆ. ನೆಕ್ಸ್ಟ್ ಇದಾದ್ಮೇಲೆ ಗೋಸ್ಟ್ ಒಂದು ಸೀಕ್ರೆಟ್ ಪವರ್ ತೋರಿಸ್ತಾನೆ ಅಂಡ್ ಈ ಸೀಕ್ರೆಟ್ ಪವರ್ ಇಂದ ಆಸ್ತಾ ಶೆಡಕ್ಲೋನ್ ಜ್ಯೂಸ್ ಯೂಸ್ ಮಾಡ್ತಾನೆ ವಿತ್ ಗೆಟ್ಸುಗ ತೆನ್ಶೋ. ಇದನ್ನೆಲ್ಲ ಹೊಡೆದ್ಮೇಲೆ ಅವ್ರನ್ನ ಸೋಲ್ಸಿ ಆ ಸ್ನೋ ಮ್ಯಾನ್ ಅಂಡ್ ಆಸ್ತ ನಡುವೆ ಇನ್ನೇನ್ ಫ್ರೆಂಡ್ಶಿಪ್ ಆಗ್ಬೇಕು. ಅದೇ ಟೈಮಿಗೆ ಯಾರ ಹಿಂದಿಂದ ಆ ಹುಡುಗನ್ನ ಹೊಡೆದಾಕ್ತಾರೆ. ಯಾರು ಅಂತ ಹೇಳಿ ನೋಡಿದ್ರೆ ಆ ಗ್ಯಾಂಗ್ ಲೀಡರ್ ಲಿಚ್ ಅಲ್ಲಿ ಬಂದು ಏನ್ ದೊಡ್ಡದಾಗ ಡೈಲಾಗ್ ಹೊಡಿತಾನೆ. ಆ ಹುಡುಗಿನ ಎತ್ಕೊಂಡು ಹೋಗೋ ಮುಂದೆ ಹೇಳ್ತಾನೆ ನಾನ್ ಕ್ಲೋವರ್ ಕಿಂಗ್ಡಮ್ ನ ಬಗ್ಸಿ ಮಾಡ್ತೀನಿ ಅಂತವ. ಆದ್ರೆ ಆಸ್ತಾ ಇಲ್ಲಿ ಟಾಪ್ ನ ಜೋತ್ಸು ಯೂಸ್ ಮಾಡ್ತಾನೆ ಲಿಚ್ ಮೇಲೆ. ಅಲ್ಲಿ ಲಿಚ್ತಿಗೆ ಏನು ಅನ್ಸಲ್ಲ. ಅವ್ನು ಉಲ್ಟಾ ಆಸ್ತಾ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಅಷ್ಟರಲ್ಲಿ ಅವರ್ ಕ್ಯಾಪ್ಟನ್ ಯಾಮಿ ಇಲ್ಲಿ ಎಂಟ್ರಿ ಕೊಡ್ತಾನೆ. ಅವ್ನ್ ಬಂದು ಸೇವ್ ಮಾಡ್ದ. ಇದಾದ್ಮೇಲೆ ಇಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ಇಷ್ಟೆಲ್ಲದ ಮಧ್ಯೆ ಯಾಮಿ ಇಲ್ಲಿ ಆಸ್ತಂಗೆ ಕೀ ಫ್ಲೋ ಬಗ್ಗೆ ಹೇಳ್ಕೊಂಡ್ ಕೊಡ್ತಾನೆ ಅಂಡ್ ಆಸ್ತಾ ಇಲ್ಲಿ ಒಬ್ಬ ವಿಲನ್ ಜೊತೆ ಫೈಟ್ ಮಾಡ್ತಾನೆ. ಅವ್ನು ನಿಜವಾಗ್ಲೂ ಅಷ್ಟೇ ಮೇಲೆ ಮಾಸ್ಟರಿ ಮಾಡ್ಬಿಡ್ತಾನೆ ಅಷ್ಟಾಗೆ. ನೆಕ್ಸ್ಟ್ ಅವ್ರನ್ನೆಲ್ಲ ಚೆಕ್ ಹಾಕದ್ಮೇಲೆ ಲಿಸ್ಟ್ ಇಲ್ಲಿ ಲಾಸ್ಟ್ ಒಂದು ಪವರ್ಫುಲ್ ಅಟ್ಯಾಕ್ ಹೊಡಿಯಕ್ ಹೋಗ್ತಾನೆ. ಆಗ್ಲೇ ಗೋಸ್ಟ್ ಇಲ್ಲಿ 1 HP ಬಂದು ಆ ಅಟ್ಯಾಕ್ ನ ತಡಿತಾನೆ ಹೇಗೋ ಆಗಿ ಮಾಡಿ. ಇಲ್ಲಿ ಎಲ್ಲರಿಗೂ ಅನ್ನಿಸ್ತಿರುತ್ತೆ ಈ ಮ್ಯಾಟರ್ ಇಲ್ಲೇ ಮುಗ್ದೋತು ಅಂತ ಹೇಳಿ. ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ 3 ಗ್ಯಾಂಗ್ ಲೀಡರ್ ಎಲೈಟ್ ಮೆಂಬರ್ಸ್ ಅಂಡ್ ಕ್ಯಾಪ್ಟನ್ ಸಹ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅಂಡ್ ನಿಜವಾಗ್ಲೂ ಇವ್ರ ನಡುವೆನು ಸಖತ್ ದೊಡ್ಡ ಯುದ್ಧನೇ ಆಗುತ್ತೆ ಅಂಡ್ ಆ ಫೈಟ್ ನಿಜವಾಗ್ಲೂ ನೋಡಕ್ ಲಾಯಕ್ಕಿತ್ತು. ಇಲ್ಲಿ ಲಿಸ್ಟ್ ನ ಟ್ರೂ ಪವರ್ ಇನ್ನೇ ರಿವೀಲ್ ಆಗ್ಬೇಕು. ಅದೇ ಟೈಮಿಗೆ ಆ 3 ಜನ ಎಲೈಟ್ ಮೆಂಬರ್ಸ್ ಅವ್ರ ಕಡೆನೆ ಬಂದು ಅವನನ್ನೇ ಹಿಡಿದು ಅವನ್ನೇ ಸೀಲ್ ಮಾಡ್ತಾರೆ ಅಂಡ್ ಸೀಲ್ ಮಾಡಿ ಅಲ್ಲಿಂದ ಓಡೋಗ್ತಾರೆ. ನೆಕ್ಸ್ಟ್ ಸೆಲೆಬ್ರೇಷನ್ ವಿಜರ್ಡ್ ಕಿಂಗ್ ಎಲ್ಲಾರನ್ನು ಕರೆದಿರ್ತಾರೆ ಆ ಮಿಷನ್ ಸಕ್ಸಸ್ಫುಲ್ ಆಗಿದ್ರಿಂದ. ಆದ್ರೆ ವಿಜರ್ಡ್ ಕಿಂಗ್ ಇಲ್ಲಿ ಡೌಟ್ ಬರುತ್ತೆ ನಮ್ಮೊಳಗೆ ಯಾರೋ ಟ್ರೈಟರ್ ಒಬ್ಬ ದ್ರೋಹಿ ಇದ್ದಾನೆ ಅಂತ ಹೇಳಿ. ಅಂಡ್ ಇಲ್ಲಿಗೆ ಸೀಸನ್ 1 ಮುಗಿ ಆಗುತ್ತೆ. ಅಣ್ಣ ಎಲ್ಲ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿರಿ ಇಲ್ಲಿ ಅರ್ಧಕ್ಕೆ ಕೈ ನಿಲ್ಸಿ ಹಂಗೆ ಹೋಗ್ತಿದ್ದೀರಾ ಅಂತ ಹೇಳಿ. ಐ ನೋ ಇದು ನಿಜವಾಗ್ಲೂ 10 ನಿಮಿಷದೊಳಗೆ ಆಗ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ನಿಜವಾಗ್ಲೂ ಜಾಸ್ತಿ ಉದ್ದ ಆದ್ರೆ ಜಾಸ್ತಿ ಜನನು ಸಹ ನೋಡಲ್ಲ. ಸೀಸನ್ 2, 3, 4 ಈ ವಾರದಲ್ಲೇ ಬರುತ್ತೆ, ಟೆನ್ಷನ್ ತಗೊಂಬೇಡಿ. ಕೆಲಸ ಏನು ಅಂದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಬ್ಲ್ಯಾಕ್ ಕ್ಲೋವರ್ ಪೂರಾ ಹರಡಬೇಕು. ಸೀಸನ್ 2 ಬರೋಷ್ಟೊತ್ತಿಗೆ ಎಲ್ಲರೂ ಕಂಪ್ಲೀಟ್ ಮಾಡ್ಲಿ. ಅಂಡ್ ಈ ವಿಡಿಯೋ ನಿಜವಾಗ್ಲೂ ಯಾರ್ಯಾರು ಬ್ಲ್ಯಾಕ್ ಕ್ಲೋವರ್ ನೋಡಿದ್ರ ನೋಡಿಲ್ಲ ಎಲ್ಲರೂ ನೋಡ್ಬೋದು ಆರಾಮಾಗಿ. ಅಂಡ್ ನಿಮ್ಗೋಸ್ಕರ ನೀವು ವಿಡಿಯೋ ಮಾಡ್ತಿದ್ವಿ. ಇಷ್ಟೆಲ್ಲ ಟೆನ್ಷನ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನಿಜವಾಗ್ಲೂ ಎಪಿಸೋಡ್ 1 ನೋಡಿದೀನಿ ಪೂರವ. ಅಂಡ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಫರ್ಟಿಗೆ. ಇಷ್ಟು ರಿಸ್ಕ್ ತಗೊಂಡ್ ಮಾಡಿದೀನಿ. ಸಬ್ಸ್ಕ್ರೈಬ್ ಮಾಡ್ರು ಏನ್ ನೀವು ಅಂತವ.